ಸ್ವಪಕ್ಷದ ವಿರೋಧಿಗಳಿಗೆ ಟಕ್ಕರ್ ಕೊಡೋಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಯಾರಾಗ್ತಿದ್ದಾರೆ. ಹೊಸ ವರ್ಷಕ್ಕೆ ಹೊಸ ತಂತ್ರಗಾರಿಕೆಯನ್ನ ಅಳವಡಿಸಿಕೊಳ್ಳಲಿದ್ದಾರಂತೆ ಬಿವೈ ವಿಜಯೇಂದ್ರ. ಮುಂದಿನ ಇಡೀ ವರ್ಷ ರಾಜ್ಯಾದ್ಯಂತ ಟೂರ್ ಮಾಡೋಕೆ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಪಕ್ಷ ಸಂಘಟನೆಗೆ ಒತ್ತು ಕೊಡಬೇಕು, ರೆಬಲ್ ನಾಯಕರಿಗೆ ಸಂದೇಶವನ್ನ ಕೊಡಬೇಕು. ರಾಜ್ಯಾಧ್ಯಕ್ಷ ಸ್ಥಾನವನ್ನ ಬಲಪಡಿಸಿಕೊಳ್ಳೋಕೆ ರಾಜ್ಯ ಪ್ರವಾಸಕ್ಕೆ ಮುಂದಾಗಿದ್ದಾರೆ ವಿಜಯೇಂದ್ರ. ಲೋಕಲ್ ಅಸೆಂಬ್ಲಿ ಚುನಾವಣೆಗೂ ಈಗಿನಿಂದಾನೇ ತಯಾರಿಯನ್ನ ಮಾಡಿಕೊಳ್ಳಲಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಧುಸೂದನ್ ನೀಡ್ತಾ ಹೋಗ್ತಾರೆ. ಮಧುಸೂದನ್, ಬಿವೈ ವಿಜಯೇಂದ್ರ ಅವರ ಮುಂದೆ 2 ಟಾಸ್ಕ್ಗಳಿದ್ದಾವೆ. ಮುಂದೆ ಇರುವಂತಹ 2 ವರ್ಷಗಳು ಅದನ್ನ ಚುನಾವಣಾ ವರ್ಷ ಅಂತಲೇ ಕನ್ಸಿಡರ್ ಮಾಡಬೇಕಾಗತ್ತೆ. ಯಾಕಂದ್ರೆ ಪಕ್ಷ ಸಂಘಟನೆಗೆ ಹೆಚ್ಚು ಒತ್ತನ್ನ ಕೊಡಬೇಕು. ಮತ್ತೊಂದ್ ಕಡೆ ರೆಬಲ್ ಆಗಿರುವಂತಹ ಪಕ್ಷದ ನಾಯಕರು ಅವರನ್ನ ತಮ್ಮ ಹಾದಿಗೆ ತೆಗೆದುಕೊಂಡು ಬರಬೇಕು. ಆ ನಿಟ್ಟಿನಲ್ಲಿ ಈ ರಾಜ್ಯ ಪ್ರವಾಸದ ತಂತ್ರಗಾರಿಕೆ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗಬಹುದು ಅಂತ ಹೇಳಿ. ನಿಜಕ್ಕೂ ವಿಜಯಶ್ರೀ, ಈಗ ನೀವಾಗಲೇ ಉಲ್ಲೇಖ ಮಾಡಿರೋ ತರ ಮುಂದಿನ 2 ವರ್ಷಗಳ ಕಾಲ ರಾಜ್ಯದಲ್ಲಿ 2028ರ ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಮೇನಿಯ ಆರಂಭ ಆಗತ್ತೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಇದರ ಮುಂದುವರೆದ ಭಾಗವಾಗಿ ಬಿಜೆಪಿಯಲ್ಲಿ ಈಗ ಎದ್ದಿರೋ ಅಂತ ಅಸಮಾಧಾನ, ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಕೇಳಿ ಬರ್ತಾರಂತ ಕೂಗು, ಒಂದಿಷ್ಟು ಒಡೆದು ಹೋಗಿದೆ ಮನೆ, ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋ ಎಲ್ಲಾ ಅಂಶಗಳನ್ನ ಕೂಡ ಅಳಿಸಿ ಹಾಕಿ ಬಿಜೆಪಿಯ ಪ್ರತಿಯೊಬ್ಬ ವ್ಯಕ್ತಿಯ ಮುಖಂಡನನ್ನ, ಕಾರ್ಯಕರ್ತನನ್ನ ಗಣನೆಗೆ ತೆಗೆದುಕೊಂಡು, ವಿಶ್ವಾಸಕ್ಕೆ ತೆಗೆದುಕೊಂಡು ಅವ್ರನ್ನೆಲ್ಲರನ್ನ ಕೂಡ ಒಗ್ಗೂಡಿಸಿ ಒಂದೇ ವೇದಿಕೆಯಲ್ಲಿ ಕರೆದುಕೊಂಡು ಹೋಗುವಂತ ಗುರುತರ ಜವಾಬ್ದಾರಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೆಗಲಿಗಿದೆ. ಹೀಗಾಗಿ ಬಿವೈ ವಿಜಯೇಂದ್ರ ಒಂದು ಮಾಸ್ಟರ್ ಪ್ಲಾನ್ ನ ಮಾಡ್ಕೊಂಡಿದ್ದಾರೆ. 2025ನೇ ಇಸ್ವಿ ಮುಗಿದು ಹೋಗ್ತಾ ಇದೆ, 2026 ಕಾಲಿಡ್ತಾ ಇದೀವಿ. 2026ರಿಂದ 2028 ಕಣ್ಮುಚ್ಚಿ ಬಿಡೋದ್ರಲ್ಲಿ 2 ವರ್ಷ ಆಗೋಗುತ್ತೆ. ಹೀಗಾಗಿ ಇರೋ ಅಂತ ಕಾಲಾವಕಾಶವನ್ನ ಸದ್ಬಳಕೆ ಮಾಡ್ಕೋಬೇಕು, ಸದುಪಯೋಗ ಮಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ 1 ವರ್ಷಗಳ ಕಾಲ, ಬರೋಬ್ಬರಿ 11 ತಿಂಗಳ ಕಾಲ ಬಿಜೆಪಿ ರಾಜ್ಯ ಸಂಘಟನಾ ದೃಷ್ಟಿಯಿಂದ ಸಂಘಟನಾತ್ಮಕವಾಗಿ 36 ಜಿಲ್ಲೆಗಳು ಅಂತ ಏನು ಭಾಗವನ್ನ ಮಾಡಿಕೊಂಡಿದೆ, ವಿಂಗಡಣೆಯನ್ನ ಮಾಡಿಕೊಂಡಿದೆ, ಆ 36 ಜಿಲ್ಲೆಗಳಲ್ಲೂ ಕೂಡ ಬಿವೈ ವಿಜಯೇಂದ್ರ ಅವರು ಪ್ರವಾಸವನ್ನ ಮಾಡೋರು ಇದ್ದಾರೆ. ಜನವರಿ 2ನೇ ವಾರದಿಂದ ಅವರ ರಾಜ್ಯ ಪ್ರವಾಸ ಆರಂಭ ಆಗತ್ತೆ. ನವೆಂಬರ್ ತನಕ ಸಕ್ರಿಯವಾಗಿ ರಾಜ್ಯದ ಎಲ್ಲಾ ಮೂಲೆಗಳಲ್ಲೂ ಓಡಾಡ್ತಾರೆ. ಬೀದರ್ನಿಂದ ಚಾಮರಾಜನಗರ ತನಕ, ಕೋಲಾರದಿಂದ ಮಂಗಳೂರು ತನಕ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಓಡಾಡ್ತಾರೆ. ಜಿಲ್ಲಾ ಕೇಂದ್ರಗಳಲ್ಲಿ ಓಡಾಡ್ತಾರೆ. ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳನ್ನ ಕೂಡ ಮುಂದಿನ 11 ತಿಂಗಳ ಕಾಲದಲ್ಲಿ ಅವರು ಸುತ್ತಾಡ್ಕೊಂಡು ಬರ್ತಾರೆ. ಈ ಮೂಲಕ ಪ್ರತಿಯೊಂದು ಜಿಲ್ಲೆಗೂ ಕೂಡ ಭೇಟಿ ಕೊಟ್ಟಾಗ ತಾಲೂಕಾವಾರು, ವಿಧಾನಸಭಾ ಕ್ಷೇತ್ರವಾರು ಸಭೆಗಳನ್ನ ಮಾಡ್ತಾರೆ. ಪ್ರತಿಯೊಂದು ಜಿಲ್ಲೆಗೂ ಕೂಡ 36 ಜಿಲ್ಲೆಗಳಿಗೆ ಒಂದೊಂದು ದಿನ ತರ 36 ದಿನಗಳನ್ನ ಮೀಸಲಾಗಿಡ್ತಾರೆ ಜಿಲ್ಲಾ ಕೇಂದ್ರಗಳಲ್ಲಿ ಮಾಡೋ ಅಂತ ಸಭೆಗೆ. ಅಲ್ಲಿ ಆ ಜಿಲ್ಲೆಯಲ್ಲಿ ಇರುವಂತಹ ಅಷ್ಟು ವಿಧಾನಸಭಾ ಕ್ಷೇತ್ರಗಳನ್ನ ಕವರ್ ಮಾಡೋ ತರ ಆಗತ್ತೆ. ಜೊತೆಗೆ ತಾಲೂಕಿನಲ್ಲೂ ಕೂಡ ಅವರು ಸಂಚಾರವನ್ನ ಮಾಡೋ ತರ ಆಗತ್ತೆ. ಈ ಮೂಲಕ 2028 ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಗೆ ಪಕ್ಷವನ್ನ ಬಲಗೊಳಿಸೋದು, ಬಲವರ್ಧನೆ ಮಾಡೋದು ಒಂದು ಆಯಾಮ. ಮತ್ತೊಂದು ಕಡೆ ರಾಜ್ಯದಲ್ಲಿ ಹಾಲಿ ರಾಜ್ಯಾಧ್ಯಕ್ಷರ ಸ್ಥಾನ ಬಲಪಡಿಸಿಕೊಳ್ಳೋದು, ತಮ್ಮ ವಿರೋಧಿಗಳಿಗೆ ಒಂದು ಸಂದೇಶವನ್ನ ಕೊಡೋದು. ರಾಜ್ಯದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಖಾಲಿ ಇಲ್ಲ, ಅದು ಬದಲಾವಣೆ ಆಗೋಲ್ಲ, ನನಗೆ ಕೊಟ್ಟಿರುವಂತ ಜವಾಬ್ದಾರಿಯನ್ನ ನಾನು ಅಚ್ಚುಕಟ್ಟಾಗಿ, ಬಹಳ ಸಲೀಸಾಗಿ, ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದೀನಿ ಅನ್ನೋ ಸಂದೇಶವನ್ನ ಕೊಡ್ತಾ ಮುಂಬರುವಂತ 2028 ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಹೊಸತಿನಲ್ಲೂ ಕೂಡ ಯಾವುದೇ ರಾಜ್ಯಾಧ್ಯಕ್ಷ ಬದಲಾವಣೆ ಇಲ್ಲ, ನನ್ನೇ ರಾಜ್ಯಾಧ್ಯಕ್ಷನಾಗಿ ಮುಂದುವರಿಸ್ತಾರೆ ಅನ್ನೋ ಸಂದೇಶವನ್ನ ಕೊಡೋದ್ರ ಮೂಲಕ ಈಗ ಜನವರಿ 2ನೇ ವಾರದಿಂದ ನವೆಂಬರ್ ತನಕ ಬರೋಬ್ಬರಿ 11 ತಿಂಗಳ ಕಾಲ 36 ಸಂಘಟನಾತ್ಮಕ ಜಿಲ್ಲೆಗಳಲ್ಲಿ 36 ದಿನಗಳ ಕಾಲ ಪ್ರವಾಸವನ್ನ ಮಾಡಿ ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳನ್ನ ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಲುಪೋರು ಇದ್ದಾರೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಮಧುಸೂದನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.